ಸಾಗರ್ ಅವರು ನೋಡ್ತಾ ಇದ್ದೆ ಕಾರ್ಯಕ್ರಮ, ಎಂತ ಅದ್ಭುತ ಕಲಾವಿದರು. ಮಕ್ಕಳಾಗಿ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೂ ಕೂಡ, ತಂದೆ ತಾಯಿಗಳಿಗೂ ಕೂಡ ಕೊರತೆ ಇದೆ, ಇಂಥದ್ದೊಂದು ಕಾರ್ಯಕ್ರಮ ಬೇಕು ಅಂತ. ಹೀಗಾಗಿ ಪ್ರೆಸ್ ಕ್ಲಬ್ ಅವರು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ಮೊಬೈಲ್ಗಳಿಂದ ಮತ್ತು ಟಿ ವಿಗಳಿಂದ ಮಕ್ಕಳನ್ನು ದೂರ ಇಡಿ. ನಿಮ್ಮ ಮಡಿಲಲ್ಲಿ ಇಟ್ಕೊಂಡು ಬೆಳೆಸಿ. ಮಡಿಲಿನಲ್ಲಿ ಮಗು ಮಲಗಿದಾಗ ಅವನ ಕಷ್ಟ ಹೇಳ್ಕೊಳ್ತಾನೆ, ಅವನ ದುಃಖ ಹೇಳ್ಕೊಳ್ತಾನೆ, ಅವನ ಸುಖ ಹೇಳ್ಕೊಳ್ತಾನೆ. ನೀವು ಟಿ ವಿ ಮುಂದೆ ಕೂತ್ರೆ ಅವ್ನು ಯಾವ ಕಷ್ಟ ಸುಖನೂ ಅವ್ನಿಗೆ ಅರ್ಥ ಆಗೋದಿಲ್ಲ. ಟಿ ವಿ ನೋಡಿ ಕಲಿತಾನೆ, ಮೊಬೈಲ್ ನೋಡಿ ಕಲಿತಾನೆ. ಮಕ್ಕಳು ನಿಮ್ಮನ್ನು ನೋಡಿ ಕಲಿಬೇಕು, ತಂದೆ ತಾಯಿಗಳನ್ನು. ಒಬ್ಬ ತಂದೆ ಆಗಿರ್ಬೋದು, ಒಬ್ಬ ತಾಯಿ ಆಗಿರ್ಬೋದು, ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಬೆಳೆಸ್ತಾರೆ. ತಂದೆ ತಾಯಿ ತಮ್ಗೆ ಅರ್ಕಲು ಬಟ್ಟೆ ಹಾಕೊಂಡಿದ್ರು ಕೂಡ ಹಬ್ಬ ಬಂತು ಅಂದರೆ ಮಕ್ಕಳಿಗೆ ಹೊಸ ಬಟ್ಟೆ ಕೊಡ್ತಾರೆ. ಅದ್ರ ಬಗ್ಗೆ ಅವ್ರಿಗೆ ಹೇಳ್ಕೊಡ್ಬೇಕು. ನಾವು ದೊಡ್ಡನಾಗಿ ನಮ್ಮನ್ನೆಲ್ಲ ನೋಡ್ಕೋಬೇಕು ಅಂತ ಯಾವ ತಂದೆ ತಾಯಿ ಕೂಡ ಅಪೇಕ್ಷೆ ಪಡೋದಿಲ್ಲ. ಏನೋ ಇರೋದ್ರಲ್ಲಿ ನಮ್ಮ ಮಗ ದೊಡ್ಡವನಾಗಿ ಬೆಳೆದು ಒಳ್ಳೆ ಕೆಲಸಕ್ಕೆ ಹೋಗಲಿ ಅಂತ. ಆಸ್ತಿ ಪಾಸ್ತಿ ಮಾಡೋದ್ರ ಬಗ್ಗೆ ಅವ್ರಿಗೆ ಹೇಳ್ಕೊಡ್ಬೇಡಿ, ಮೌಲ್ಯಗಳನ್ನು ಹೇಳ್ಕೊಡಿ. ದೊಡ್ಡವನಾದ ಮೇಲೆ ಹೆಂಗೆ ಬಾಳಬೇಕು, ನೀನು ಸಂಬಂಧಗಳಿಗೆ ಎಷ್ಟು ಬೆಲೆ ಕೊಡಬೇಕು ಅನ್ನೋದನ್ನು ಅವ್ರಿಗೆ ಹೇಳ್ಕೊಡಿ. ಅವಾಗ ನಿಮ್ಮ ಮಗ ಸಮಾಜಕ್ಕೆ ಆಸ್ತಿ ಆಗ್ತಾನೆ. ಅವನ ಆಸ್ತಿ ಪಾಸ್ತಿ ಮಾಡಿದ್ರೆ ನಿಮ್ಮ ಮನೆಗೆ ಆಸ್ತಿ ಆಗ್ತಾನೆ ಹೊರತು ಸಮಾಜಕ್ಕೆ ಅವನ ಆಸ್ತಿ ಆಗಲ್ಲ. ಸಮಾಜಕ್ಕೆ ಯಾವ ರೀತಿ ಆಸ್ತಿ ಆಗಬೇಕು ಅನ್ನೋದನ್ನು ಅವ್ನಿಗೆ ಹೇಳ್ಕೊಡ್ಬೇಕು. ದುಡಿದದ್ದು ಸ್ವಲ್ಪ, ಉಳಿದದ್ದು ಸರ್ವಸ್ವರಿಗೂ ಅನ್ನೋದನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಇಷ್ಟು ಮಾತುಗಳನ್ನು ಹೇಳ್ತಾ ಒಂದೊಳ್ಳೆ ಅದ್ಭುತ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರೆಸ್ ಕ್ಲಬ್ ಮತ್ತು ಬಾಲಭವನ ಸೊಸೈಟಿಯ ಅಧ್ಯಕ್ಷರುಗಳಿಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮೆಲ್ಲ